ನಿಮಿಷ ಅಪಾಲಜಿ ಲೆಟರ್ ಕೊಟ್ಟಿದ್ದಾರೆ ನನಗೆ. ಏನಂತ ನೋಡು ತಗೋ. 30 ನಿಮಿಷ ಗಲಾಟೆ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಹಾಂ ಬಿಟ್ಟು ಎಷ್ಟು ನಿಮಿಷ ಆಯಿತು ಮಾತಾಡ್ಬೇಡ ಕಣ, ಅಣ್ಣ, ಮಾತಾಡ್ಬೇಡ. ಸ್ನೇಹಿತರೆ ಇವಾಗ ಟೈಮಿಂಗ್ಸ್ ಒಂದು 6 ಗಂಟೆ ಆಗಿರೋದು ಆಲ್ಮೋಸ್ಟು. ಇದು ಅದು ಸಮೋಸ ಪಾರ್ಟಿಯಿಂದ ಮೊದಲನೇ ಆರ್ಡ್ರ್ ಕೊಟ್ಟ. ಇಲ್ಲಿ ಶಾಂತಿಸಾಗರ BL ರೋಡ್ ಬ್ಯಾಕ್ ಸೈಡಲ್ಲಿ. ಎಷ್ಟು ರೂಪಾಯಿ ಕೊಡ್ತಾನೆ ನೋಡೋಣ. 53 ರೂಪಾಯಿ, 20 ರೂಪಾಯಿ ಸರ್ಜು. ಇದು ಎಷ್ಟು ಗಂಟೆಗೆ ನಾನು ಲಾಗಿನ್ ಆಗಿದ್ದೆ ಅಂದರೆ 5:15 ಗಂಟೆಗೆ ಲಾಗಿನ್ ಆಗಿದ್ದೆ. 25 ನಿಮಿಷ ಆಯಿತು, 25 ಅರ್ಧ ಗಂಟೆ, 5 ನಿಮಿಷ ಆಫ್ ಮಾಡಿದೆ. ಎಲ್ಲಾದರೂ ಆರ್ಡ್ರು ಮತ್ತು ಬೇರೆ ಕಡೆ ಹೇಳಿದ್ಬಿಟ್ರೆ ಏನು ಮಾಡೋದಂತ, ಅದಕ್ಕೆ ಅಂದರೆ ಅಷ್ಟರಲ್ಲಿ ಆರ್ಡ್ರ್ ಕೊಟ್ಬಿಡ್ತಾನಂತ ಆಫ್ ಮಾಡಿಬಿಟ್ಟಿದ್ದೆ. ಮತ್ತು ಕರೆಕ್ಟಾಗಿ 6 ಗಂಟೆಗೆ ಲಾಗಿನ್ ಆಗಿದ್ದೀನಿ. ಅಂದರೆ ಸರ್ಜ್ ಇರುತ್ತಲ್ಲ ಆ ಕಾರಣಕ್ಕೆ. ಆದರೆ ಇವಾಗ ಸಮೋಸ ಪಾರ್ಟಿಗೆ ಹೋಗಬೇಕು. ನೀವು ಬೇಡ್ರ ಶಾಂತಿಸಾಗರ್ ಹೋಟೆಲ್ ಬ್ಯಾಕ್ ಸೈಡಲ್ಲಿರೋ ಕಿಚನ್ಸು. ಬರ್ರಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಮೊದಲನೇ ಇವತ್ತು 37 ಆರ್ಡ್ರ್ ಹೊಡಿಬೇಕು, ಶುಕ್ರವಾರ ಬೇರೆ ಇವತ್ತು. ಅಣ್ಣ 5853 ವಡಾಪಾವ್ 3 5853 3 ವಡಾಪಾವ್ ಬಿದ್ದೈತೆ ಬೆಳಗ್ಗೆ. ಬರ್ರಿ ಅಣ್ಣ, ಎಲ್ಲಿದು? ಓಹೋ, ಭದ್ರಪ್ಪ ಲೋಟು ಫಸ್ಟ್ನೇ ಆರ್ಡ್ರು. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಇನ್ನು ಮೇನ್ ರೋಡಿಂದ ಹೋಗ್ಬಿಡ್ತೀನಿ ಬೇಗ, ಒಳಗಡೆಯಿಂದ ಬೇಗ ಹೋಗ್ಬೋದಲ್ಲ. ಅದಕ್ಕೆ ಅಖಿಲೇಶ್ ಬೆಳಿಗ್ಗೆ ಏನಣ್ಣ ವಡಾಪಾವ್ ತಿಂತೀಯ? ಪರವಾಗಿಲ್ಲ, ಜನ ಏನೇನೋ ತಿಂತಾರಲ್ಲ ಬೆಳಗ್ಗೆ ವಡಾಪಾವ್. ಇವಾಗ ನೋಡಿದ್ರೆ 6 ಗಂಟೆ. ಫಸ್ಟ್ ಆರ್ಡ್ರು ಡ್ರಾಪ್ ಆಯಿತು. ಕಸ್ಟಮರ್ ಕೆಳಗಡೆ ಬಂದುಬಿಟ್ಟು ತೊಗೊಂಡೋದ್ರು. ಪರವಾಗಿಲ್ಲ, 57 ರೂಪಾಯಿ ಆಯಿತು, 20 ರೂಪಾಯಿ. ಇವಾಗ ಬೆಳಗ್ಗೆ ಹೋಟೆಲ್ ಎಂಪೈರ್ ತೋರಿಸ್ತಾವನಲ್ಲ, ಏನು ಹೆಚ್ಚು ನಮಗಿದೇನಪ್ಪ. ಕಿಚನ್ಸಲ್ಲಿರೋ ಹೋಟೆಲ್ ಎಂಪೈರ್ಗೆ ತೋರಿಸ್ತಾನೆ. ಆವಾಗಲೇ 80 ಇದು ಇದ್ರ ಝೋನ್ ಅಲ್ವಾ, ಈ ಕಡೆ ಸೈಡ್ ಝೋನು, ಅದಕ್ಕೆ ಇಷ್ಟು ತೋರಿಸ್ತಾವನೆ. ಇವಾಗ ಯಾವ ಕಡೆ ಹೋಗೋಣ? ಇರಿ ಸಂಜಯ್ ನಗರ ಕಡೆ ಹೋಗೋಣ. ಇನ್ನೂ ಟೀ ಬೇರೆ ಕುಡ್ದಿಲ್ಲ, ಟೀಗೆ ಕುಡಿಯೋಣ. ಆಲ್ಮೋಸ್ಟು ನೀವು ಎಷ್ಟು ಸಾರಿ ದಿನದಾಗ ಟೀ ಕುಡಿತೀರಿ ಅಂತ ಕಮೆಂಟ್ ಬಾಕ್ಸ್. ಬೆಳಗ್ಗೆ ನಾನು 1-2 ಸಾರಿ ಕುಡ್ತೀನಿ, ಸಂಜೆ ಕುಡ್ದೋ ಇಲ್ಲ ಟೀ ಮಾತ್ರ. ಎಣ್ಣೆ ಮಾತ್ರ ಕುಡಿಬೇಕು ಡೈಲಿ. ಏನೈತರ ಕುಡಿಲಿಲ್ಲ ಅಂದರೆ ಬಾಡಿನೇ ಅಲ್ಲಾಡಲ್ಲ. ಸಾರಿ, ಎಣ್ಣೆದು ಏನು ಹೊಡೆಯಲ್ಲ. ಇವಾಗ ಇಲ್ಲಿಂದ ಸಂಜಯ್ ನಗರಕ್ಕೆ ಹೋಗೋಣ. ಇವಾಗ ಭದ್ರಾಪಲ್ ಹೋಟೆಲಿದ್ದೀನಿ. ರೈಲ್ವೆ ಗೇಟ್ ದಾಡ್ಕೊಂಡು ಉಡುಪಿ ಗಾರ್ಡನು ಬಿಟ್ಟರೆ ನಿರಂತರ ಕೆಫೆನೇ ಹೇಳಿದ್ರು ಎಳಿಬೋದು, ಹೇಳೋಕ್ಕಾಗಲ್ಲ. ಎಲ್ಲರೂ ಬಿಟ್ಟರೆ ಇಲ್ಲೊಂದು ಕೇಕ್ ಒಂದೈತೆ, ಅದು ಬೆಳಗ್ಗೆ ಕೇಕ್ ಒಂದು ಆರ್ಡರ್ ಬೀಳ್ತಾ ಇರುತ್ತೆ, ಅದೊಂದು ಬಿಟ್ಟರೆ. ಇವಾಗ ಸ್ನೇಹಿತರೆ 2ನೇ ಆರ್ಡ್ರು ಪಿಕಪ್ ಮಾಡ್ಕೊಂಡಿದ್ದೀನಿ. ಇವಾಗ ಇದೊಂದು ರೆಡಿ ಆಯಿತು, ಪಿಕಪ್ ಆಯಿತು. 15 ನಿಮಿಷ ಆಯಿತು. ಆರ್ಡ್ರ್ ಬಿದ್ದು 2743. ಫಸ್ಟ್ ಇದು ಟಾಟಾ ಐಕೋಲಕ್ಕೆ ಡ್ರಾಪ್ ಇರೋದು. 2ನೇದು ವಿದ್ಯಾರಣ್ಯ ಪ್ರೊಮೋ. ಎಲ್ಲೆಲ್ಲಿ 2 ಕೊಟ್ಬಿಟ್ಟವನೇ ಬೆಳಗ್ಗೆ. ಪರವಾಗಿಲ್ಲ, ಆದರೆ ಹೋಗಿ ಒಂದು ಟಾಟಾ ಕೊಟ್ಬಿಟ್ಟು ಆಮೇಲೆ ನೆಕ್ಸ್ಟು ಇದಕ್ಕೆ ಕಡೆ ಬರಬೇಕು, ವಿದ್ಯಾರಣ್ಯ ಪ್ರೊಮ್ ಕಡೆ. ಬರ್ರಿ ಈಗ 3ನೇ ಆರ್ಡ್ರು ಡ್ರಾಪ್ ಆಯಿತು. ಮಲ್ಟಿ ಆರ್ಡ್ರ್ ಕೊಟ್ಟಿದ್ನಲ್ಲ ನಿರಂತರ ಕೆಫೆಯಿಂದ, 2 ಡ್ರಾಪ್ ಕೊಟ್ಟೆ. 109 ರೂಪಾಯಿ ವೇಟಿಂಗ್ ಚಾರ್ಜಸ್ ಎಲ್ಲ ಸೇರಿಸ್ಬಿಟ್ಟು 6 ರೂಪಾಯಿ ರಿಟರ್ನ್ ಐತೆ, 80%. ಅರ್ಧ ಆರ್ಡ್ರ್ ಕೌಂಟ್ ಬೇರೆ ಮಾಡಿಬಿಟ್ಟವನೇ. ಪರವಾಗಿಲ್ಲಲ್ಲ, ಇಲ್ಲಿ ನೋಡ್ಬೋದು 3 ಆರ್ಡ್ರ್ ಆಗಿದೆ. ಆಲ್ಮೋಸ್ಟು ಪಿಕಪ್ಪು ಡ್ರಾಪ್ ಸೇರೆಲ್ಲ ಒಂದು 7 ಕಿಲೋಮೀಟ್ರ್ ಏನಿತ್ತಲ್ಲ. ಪರವಾಗಿಲ್ಲ, ಅರ್ಧ ಆರ್ಡ್ರ್ ಆದ್ರೆ ಕೌಂಟ್ ಮಾಡೋಣಲ್ಲ. ಇವಾಗ ಇಲ್ಲಿಂದ ಝೋನ್ ಎಲ್ಲಿ ಐತೆ ನೋಡೋಣ ರೀ, ಎಷ್ಟು ದೂರ ಐತೆ ನೋಡಿ. ಚೂರದಲ್ಲೇ ಇರೋದು ಝೋನು. ಯಾವ ಕಡೆ ಹೋಗೋಣ ನೋಡೋಣ. 6 ರೂಪಾಯಿ ಬರುತ್ತೇನೆ ಅಥವಾ ವೇಟ್ ಮಾಡ್ತೀನಿ ಒಂದು 5 ನಿಮಿಷ. ಯಾವ ಏನಪ್ಪ ಇದು ನಾಯಿಗಳ ಗ್ಯಾಂಗು ಬೆಳಗ್ಗೆ ಎಷ್ಟೊಂದು. 6 ರೂಪಾಯಿ ಅಂತ ಏನು ರಿಟರ್ನ್ ಅಮೌಂಟ್ ಕೊಡಲಿಲ್ಲ, ಆರ್ಡ್ರ್ ಕೊಟ್ಬಿಟ್ಟ. ಪರವಾಗಿಲ್ಲ. ಎಲ್ಲಿ ದೊಡ್ಡ ಬೊಮ್ಮಸಂದ್ರ ಹತ್ರ ಕೊಟ್ಟಿರೋದು. ಯಾವುದೋ ಇದು ಹೋಟೆಲ್ ಹೆಸರು ಅಂದರೆ ಬ್ರಾಹ್ಮಿಣ್ಸ್ ತಟ್ಟೆ ಇಡ್ಲಿಯಿಂದ. ಪರವಾಗಿಲ್ಲ, 23 ರೂಪಾಯಿನೂ ಕೊಟ್ಟಿರೋದು ಅಷ್ಟೇ. 6 ರೂಪಾಯಿ ರಿಟರ್ನ್ ಹೋದ್ರೂ ಪರವಾಗಿಲ್ಲ. ಆರ್ಡ್ರ್ ಬಂತಲ್ಲ ಬೆಳಗ್ಗೆ, ಅಷ್ಟೇ ಸಾಕು. ನೋಡೋಣ, ಪಿಕಪ್ ಮಾಡಿ ದೊಡ್ಡ ಬೊಮ್ಮಸಂದ್ರಕ್ಕೆ ಹೋಗ್ಬಿಟ್ಟು ಡ್ರಾಪ್ ಕೊಡೋಣ. ಇವಾಗ 5ನೇ ಆರ್ಡ್ರ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಮತ್ತೆ ಬ್ರಾಹ್ಮಿಣ್ಸ್ ತಟ್ಟೆ ಇಡ್ಲಿಂದ. ಇಲ್ಲ ಪಮ್ಮಣೆ ಡೆಡ್ ಎಂಡ ಯಾವುದಪ್ಪ ಒಂದು ಡೆಡ್ ಎಂಡಲ್ಲಿ ತೋರಿಸ್ತು 7th ಮೇನ್ ರೋಡಲ್ಲಿ. ಇರಿ ಕಾಲೇ ಮಾಡಿಬಿಡೋಣ ಕಸ್ಟಮರ್ಗೆ, ಯಾವುದಂತ ಗೊತ್ತಿಲ್ವಲ್ಲ. ಸೆಕೆಂಡರಿ ಕಾಲ್. ಏನಪ್ಪ ಡೆಡ್ ಎಂಡ್ ರೋಡೇ ಬಂತು. 7th ಮೇನ್ ರೋಡೇ ಇದೆ. 24, 25 ಈ ಮನೆ. ಸರಿ 25, 26 ಇದೇ ಇರ್ಬೋದು ಅನಿಸುತ್ತೆ ಡೆಡ್ ಎಂಡು. ಯಾವುದೋ ಒಂದು ಕಾಲ್ ಮಾಡಿದ್ದೀನಿ. ಹಲೋ ಸರ್, ನೀವು ಬರ್ರಿ ಇದನ್ನು ಡ್ರಾಪ್ ಕೊಟ್ಬಿಡೋಣ. ಇದು ಯಾವ ಕಡೆಯಿಂದ ಗೇಟ್ ಅಪ್ಪ ಇದು? ಸರ್ ಒಳಗಡೆ ಲಾಕ್ ಇದೆ, ಇದು ತಗೊಳ್ಳಿ. 38 ರೂಪಾಯಿ ಕೊಟ್ಟಿದ್ದ. ಆಲ್ಮೋಸ್ಟು 5:15 ಆರ್ಡ್ರ್ ಆಗಿದೆ. ಇವಾಗ
7:42 ಗಂಟೆ ಆಗಿದೆ. ನೋಡೋಣ ಮತ್ತೆ ಎಲ್ಲಿ ಕೊಡ್ತಾನಂತ. ಇವಾಗ ಇಲ್ಲೇ ಎಲ್ಲಿದೆ ನಮ್ಮ ಮನೆ ಬ್ಯಾಕ್ ಸೈಡಲ್ಲಿ ಇರೋದು. ಇವಾಗ ನಾನು ಹೀಗೆ ಸಂಜಯನಗರ ಕಡೆ ಹೋಗಿಬಿಡ್ತೀನಿ. ನೋಡಿ ಸ್ನೇಹಿತರೆ, 139 ಆರ್ಡ್ರು, 16 ಕಿಲೋಮೀಟ್ರ್, 2 ಟ್ರಿಪ್ಸ್ ಕೌಂಟ್ ಅಂತೆ. ಪಿಕಪ್ಪು ಎಲ್ಲಿ ಬ್ರಾಹ್ಮಿಣ್ಸ್ ಸಟ್ಟೆ ಇಡ್ಲಿ, ಯಾವ ಬ್ರಾಹ್ಮಿಣ್ಸ್ ಸಟ್ಟೆ ಇಡ್ಲಿ ಅಂತಲೇ ಗೊತ್ತಾಗ್ತಾಯಿಲ್ವಲ್ಲ. ತಿಂಡ್ಲಿಗೆ ಹೋಗ್ಬೇಕು ಇವಾಗ. ಬ್ರಾಹ್ಮಿಣ್ಸ್ ಸಟ್ಟೆ ಇಡ್ಲಿ ಹೋಗೋಣ. ಏನು ಮಾಡೋಕ್ಕಾಗಲ್ಲ, ರಿಜೆಕ್ಟ್ ಮಾಡೋಕ್ಕಂದ್ರೂ ಮನಸ್ಸಿಲ್ಲ. ಏನು ಮಾಡೋದು, ಎಲ್ಲಪ್ಪ ಅಂದರೆ ಡ್ರಾಪು. ಓಹೋ ಕ್ಯಾದು ಕ್ಯಾಲೆಸನ್ನ ಹಳ್ಳಿ ಅಂತೆ, ಭಾರತಿ ಸಿಟಿ ಆದಮೇಲೆ. ಸೋನಾಮಲ್ ಅವೆಟು ಯಾವ್ದು ಐತಪ್ಪ ಗೊತ್ತಿಲ್ಲ. ಹೋಗೋಣ ಬರ್ರಿ. 4375 ಹಾಂ, ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಎಷ್ಟು 4452 ಆಗಿದೆ. ನೋಡೋಣ ಎಷ್ಟು ಕಿಲೋಮೀಟ್ರ್ ಐತೆ ನೋಡೋಣ ಬರ್ರಿ. ಪೂರ್ವ ಪಾಲಂ ಬೀಚು, ಸಿ ಬ್ಲಾಕು. ಒಬ್ಬ ನೋಡೋಣ ಇವ್ರು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಇಲ್ಲಿಂದ. ಕರೆಕ್ಟು 14 ಕಿಲೋಮೀಟ್ರು. ಅಲ್ಲ ಬಡ್ಡಿ ಮಗದೋದು. ಹೆಂಗೋದ್ರೆ 14, ಹಿಂಗೋದ್ರೆ 13. ಒಂದೇ ರೋಡ್. ಹೋಗೋಣ ಬರ್ರಿ, ಏನು ಮಾಡೋಕ್ಕಾಗಲ್ಲ. 14 ಕಿಲೋಮೀಟ್ರ್ ಹೋಗೋಣ. ಯಾಕಂದರೆ ರೋಡ್ ಚೆನ್ನಾಗೈತಲ್ಲ. ಬಿಟ್ಟರೆ ಕೆಂಪಾಪುರ ಕಡೆಯಿಂದ ಹೋದರೆ ಅಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೆ, ಅದಕ್ಕೆ. ಸಿಗೋಣ ಮತ್ತೆ ಅಲ್ಲಿ ಹೋದ್ಮೇಲೆ. ಇವಾಗ ಡ್ರಾಪ್ ಕೊಟ್ಟೆ ಸ್ನೇಹಿತರೆ. ಎ ಬ್ಲಾಕಿಂದ ಯು ಬ್ಲಾಕ್ವರೆಗೂ ಅಪಾರ್ಟ್ಮೆಂಟ್ ಐತೆ. ಇದು ಸಿ ಬ್ಲಾಕ್ ಐತೆ. ಇವಾಗ ಸುತ್ತಾಡ್ಕೊಂಡು ಹೋಗಬೇಕು. ಯಪ್ಪ ದೇವ್ರೆ, ಎಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಅಂದರೆ ನನಗೆ ತಲೆ ಕೆಟ್ಟೋಗ್ಬಿಟ್ಟೈತೆ ನೋಡಿ. D2Q ವರೆಗೂ ಇನ್ನೂ ಈ ಕಡೆ ಐತೆ ಅಂತೆ. ಇನ್ನೂ ಆ ಸೈಡ್ ಬೇರೆ ಐತೆ. SRT UV ಇನ್ನೊಂದು 3-4 ಆದರೆ 26 ಟವರ್ಗಳಾಗ್ತಾಯಿತ್ತು. ಸುತ್ತಾಡ್ಕೊಂಡು ಹೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ರಿಟರ್ನ್ 5 ನಿಮಿಷ ಆಗಿಬಿಡುತ್ತೆ ನಾನು ಸುತ್ತಾಡ್ಕೊಂಡು ಹೋಗೋಷ್ಟರಲ್ಲಿ. ಆಲ್ಮೋಸ್ಟು ಅಲ್ಲೇ ಸಿ ಬ್ಲಾಕ್ ಇತ್ತು, ಅಲ್ಲೇ ಆ ಸೈಡೇ ಪಾರ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕಿತ್ತು. ಆದರೆ ಬಿಡಲ್ಲ ಅಂತ ಅಂದರು ಬಡ್ಡಿ ಮಕ್ಕಳು, ಸೆಕ್ಯೂರಿಟಿ ಗಾರ್ಡು. ಅದಕ್ಕೆ ಸುತ್ತಾಡ್ಕೊಂಡು ಹೋಗ್ತಾಯಿದ್ದೀನಿ. 1.5 ಕಿಲೋಮೀಟ್ರ್ ಸುತ್ತಾಡ್ಕೊಂಡು ಹೋಗ್ಬೇಕು. ಇವಾಗೇನು 25% ಸರ್ಜ್ ಆಯ್ತಾ? ಯಪ್ಪ ದೇವ್ರೆ, ಇಲ್ಲೇ ಆಯಿತು 9-10 ಗಂಟೆ. ಇವಾಗ 8:30 ಗಂಟೆ ಆಗಿದೆ. ಆಲ್ಮೋಸ್ಟು 7:30 ಆರ್ಡ್ರ್ ಹೊಡೆದಿದ್ದೀನಿ. 300 ಚಿಲ್ಲರೆ ಏನು ಅರ್ನಿಂಗ್ಸ್ ಆಗಿದೆ. 2 ಅವರ್ 49 ನಿಮಿಷ ಆಯಿತಾ. ಇನ್ನು ಇದು ರಿಟರ್ನ್ ಅಮೌಂಟ್ ಒಂದು ಬಂದರೆ 65 ರೂಪಾಯಿ, ಒಂದು 400 ರೂಪಾಯಿ ಆಗುತ್ತೆ. ಆದರೆ ಆರ್ಡ್ರ್ ಕೊಡ್ತಾನೆ ಏನು ಕೊಡ್ತಾನೆ ಅಂತ ನೋಡೋಣ. ಮತ್ತೆ ಸಿಗ್ತೀನಿ. ಇವಾಗ ಒಂದು ಆರ್ಡ್ರ್ ಬಿದ್ದೈತೆ. ಎಷ್ಟು ಲಾಂಗ್ ಬಿದ್ದೈತೆ ಅಂದರೆ ಇರೇ ತೋರಿಸ್ತೀನಿ ಮೇಡಮ್. 3973 ಮೇಡಮ್. ಟೋಟಲ್ 5 ಐಟಮ್ ಇರೋದು. ಡ್ರಾಪು, ಪಿನ್ಯಾ ಸೆಕೆಂಡ್ ಸ್ಟೇಜ್, ಓಮ್ ಕಲೆಕ್ಷನ್ ಆದಮೇಲೆ ಮುಂದೆ ಒಳಗಡೆ ಎಲ್ಲೋ ಐತೆ. ಅಯ್ಯಪ್ಪ ದೇವ್ರೆ, ಹೆಂಗಾಶ್ ಹೋಗೋದಪ್ಪ. ಇವಾಗ ಹೆಂಗೋ ಹೋಗ್ಬಿಡೋಣ. ಆಯ್ತು. ಹಾಂ ಮೇಡಮ್, ಹೌದು 3973 ಮೇಡಮ್. ಅದೇ ಅಲ್ವಾ? ಥ್ಯಾಂಕ್ ಯು. ಫೋಟೋ ಹೊಡ್ಕೋತವ್ರೆ. ಫೋಟೋ ಹೊಡ್ಕೊಂಡು ನಾವೇನು ಮಾಡೋಣ. ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ ಡ್ರಾಪ್ ಆಲ್ಮೋಸ್ಟು ಇರೇ ನೋಡಿ ಬಿಡೋಣ. 14 ಕಿಲೋಮೀಟ್ರ್ ಡ್ರಾಪ. ಅಪ್ಪ ಹೆಂಗೆ ಹೋಗೋಣ ಬರ್ರಿ. ಮೊಬೈಲ್ನ ಚಾರ್ಜಿಂಗು ಇಲ್ಲ, ಚಾರ್ಜಿಂಗ್ ಹಾಕ್ಕೊಳ್ಳೋಣ ಹಾಗೆ. ಇವಾಗ ಸ್ನೇಹಿತರೆ ಟೈಮು 1:40 ಗಂಟೆ ಆಗಿರೋದು ಆಲ್ಮೋಸ್ಟು. ಇವಾಗ ಟಾರ್ಗೆಟ್ ಬಂದುಬಿಟ್ಟು ಫಸ್ಟ್ ಟಾರ್ಗೆಟ್ಗೆ ಇನ್ನೂ 2 ಬೇಕಾಗಿರೋದು. ಅರ್ನಿಂಗ್ಸು ಒಂದು 900 ಚಿಲ್ಲರೆ ಆಗಿದೆ. ಫಸ್ಟ್ ಟಾರ್ಗೆಟ್ಗೆ 2 ಬೇಕಾಗಿರೋದು. ಮತ್ತು ಇವಾಗ ಮಾಲ್ ಆಫ್ ಏಷ್ಯಾ ಮಂಗೋಲಿಯನ್ ಬೇಕರಿಯಿಂದ ಬಿದ್ದಿರೋದು. ಅವ್ರಿಗೆ ಗೊತ್ತಲ್ಲ, ಸೊಳ್ಳೆ ಮಕ್ಕಳು. ಅದು ಕ್ಯಾನ್ ಅಂತೀನಿ. ಒಟ್ಟಿಗೆ 10-20 ಆರ್ಡ್ರುಗಳನ್ನ ತೊಗೊಂಬಂದುಬಿಡ್ತಾರೆ. ಇನ್ನೂ ಫುಡ್ ರೆಡಿ ಕೊಟ್ಟಿಲ್ಲ. 1:41 ಗಂಟೆಗೆ ರೆಡಿ ಬರುತ್ತೆ ಅಂತ ಟೈಮಿಂಗ್ ಕೊಟ್ಟಾನಾದರೆ ಟೈಮಿಂಗ್ ಆಗೋಗ್ಬಿಟ್ಟೈತೆ. ಇವಾಗಿಂದ ಟೈಮಿಂಗ್ ಓಡ್ತೈತೆ ಆಲ್ಮೋಸ್ಟು. ರನ್ನಿಂಗ್ ಆಯ್ತು, ರೀಚ್ಡು ಕೊಟ್ಬಿಟ್ಟೆ. ನೋಡೋಣ ಫುಡ್ ರೆಡಿ ಕೊಟ್ಟಿದ್ದಾರೋ ಇಲ್ಲ ಗೊತ್ತಿಲ್ಲ. ಒಂದೊಂದು ಸರಿ ತಂದು ಅವ್ರು ಫುಡ್ ರೆಡಿನೂ ಒಂದೊಂದು ಸರಿ ಕೊಡೋದು ಇಲ್ಲ, ಕೊಡ್ತಾವ್ರು ಒಂದೊಂದು ಸರಿ. ರೆಡಿ ಇಲ್ಲ ಅಂದರೆ ಬೇಗ ಅಲ್ಲಿ ತಂದು ಇಟ್ಟಿರ್ತಾರೆ ಅನ್ಕೋತೀನಿ. ತಂದು ಇಟ್ಟಿರಲಿಲ್ಲ ಅಂದರೆ ವೇಟ್ ಮಾಡ್ಕೊಂಡು ಅವ್ರು ತಂದಾಗ 20-30 ಆರ್ಡ್ರ್ ಒಟ್ಟಿಗೆ ತೊಗೊಂಬರ್ತಾರೆ. ಆವಾಗ ತೊಗೊಂಡು ಹೋಗಬೇಕು. ಇವತ್ತೆಲ್ಲರೂ ಒಟ್ಟಿಗೆ ತೊಗೊಂಬರ್ಬೇಕು. ಹೇಳ್ತೀನಿ, ಅವ್ರದ್ದು ಐತೆ ಮ್ಯಾನೇಜರ್ ಕರ್ಸ್ ಅಂತ ಹೇಳ್ತೀನಿ ಫಸ್ಟು ಮೇಲ್ಗಡೆಯಿಂದ. ನಾವು ಆರ್ಡ್ರ್ ಲೇಟ್ ಆದರೂ ಪರವಾಗಿಲ್ಲ, ತಲೆನೇ ಕೆಡ್ಸ್ಕೊಬಾರ್ದು. ಎಲ್ಲಪ್ಪ ಪಾರ್ಕಿಂಗ್ ಹಾಕೋದು. ಇಷ್ಟೊಂದು ಪಾರ್ಕಿಂಗೇ ಇಲ್ವಲ್ಲ ಜಾಗ ನಮಗೆ. ಇರಿ, ಇಲ್ಲೆಲ್ಲೋ ಐತೆ ಪಾರ್ಕಿಂಗು. ಹೋಗ್ಬಿಡೋಣ ಬೇಗ. ಸಿಕ್ತು ಪಾರ್ಕಿಂಗು. ಪಾರ್ಕ್ ಮಾಡಿದ್ದು ಗಾಡಿನ. ಈಗ ಏನಾಗುತ್ತೆ ಅಂತ ಇರಿ, ಪಿಕಪ್ ಆದಮೇಲೆ ಸಿಗ್ತೀನಿ ಮತ್ತೆ. ಅಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ಆರಾಮಾಗಿ ಬರ್ತಾ ಇದ್ದಾನಂದರೆ ಮಂಗೋಲೆ ಬೇಕರಿ. ಅದನ್ನು ಹತ್ತತ್ರ ನಾನು 40 ಗಂಟೆಗೇನೋ ಎಷ್ಟು ನಿಮಿಷಕ್ಕೆ 40 ಇದಕ್ಕೆ ಬಿದ್ದಿತ್ತು. ಇವಾಗ 2 ಗಂಟೆ ಆಗಾಕೆ ಬಂತು. ಹತ್ತತ್ರ 20 ನಿಮಿಷ ಬಂದಿರೋದು. ಆರ್ಡ್ರ್ ಬಿದ್ದಿರೋದು 1:40 ಗಂಟೆಗೆ. ಅಲ್ಲಿ ನನಗೆ ಅಲ್ಲೇ ಎಲ್ಲಂಟೆಯಲ್ಲಿ ಬಿದ್ದಿತ್ತು. ನಾನು ವೀಡಿಯೋ ಮಾಡ್ಬೇಕಾದ್ರೆ ಈ ಕಡೆ ಬಂದುಬಿಟ್ಟು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ. ಆ ಕಡೆ ಆಚೆ ಬಂದಮೇಲೆ 40 ಗಂಟೆಗೆ ವೀಡಿಯೋ ಮಾಡಿ ಸ್ಟಾರ್ಟ್ ಮಾಡಿರೋದು. ಇವನು ಬಂದುಬಿಟ್ಟು ಇವಾಗ ಬರ್ತಾವೆ ನನ್ನ ಬಂಡು. ಎಷ್ಟೊತ್ತು ಮಾಡ್ತಾರೆ ಯಾರಿಗೂ ಗೊತ್ತು. ರೆಡಿ ಕೊಟ್ಟು ಅಣ್ಣ 9090 ಕೊಡು. 9090 ಎಂಟ್ರಿ ಆಗಿದೆ.
ಒಟ್ಟಿಗೆ 3-4 ಆರ್ಡ್ರ್ ತೊಗೊಂಬರ್ತಾನೆ ಅಣ್ಣ ಬಂದು 9090 ಹೋಗ್ರು ಅಮೌಂಟ್ ಬರ್ಸ್ಬಿಟ್ಟು ಕೊಡ್ತಾನಲ್ಲ, ಅಮೌಂಟ್ ಬರ್ಸ್ಬಿಟ್ಟು ಕೊಡ್ತಾನೆ. ಎಲ್ಲ ಅಣ್ಣ ಡೈಲಿ ಗೊತ್ತು ಎಷ್ಟು ನಿಮಿಷ ವೆಯ್ಟ್ ಮಾಡಿದ್ದೀನಿ ಅದನ್ನು ಗೊತ್ತಾ ಹಾಂ ಅಣ್ಣ ಆರ್ಡ್ರ್ ಬಂದುಬಿಟ್ಟು ಎಷ್ಟು ನಿಮಿಷ ಆಯಿತು ಮಾತಾಡ್ಬೇಡ ಕಣ, ಅಣ್ಣ ಮಾತಾಡ್ಬೇಡ, ಮಾತಾಡ್ಬೇಡ. ನಿನ್ಗೆ ಒಂದೇ ಹೇಳೋದು, 9090 ಎಲ್ಲ 20 ಹತ್ತತ್ರ ನಾನು 25 ನಿಮಿಷ 30 ನಿಮಿಷ ಗಲಾಟೆನೇ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಹಾಂ ತೋರಿಸ್ತಾ ಫೋಟೋಸು? ನನ್ನ ಹತ್ರ ವೀಡಿಯೋನೇ ಇದೆ ಸರ್ಜಿ ಕನ್ನಡ ಯೂಟ್ಯೂಬಲ್ಲಿ ವೀಡಿಯೋನ ಹಾಕಿದ್ದೀನಿ. ಲಾಸ್ಟ್ ಗಲಾಟೆ ಮಾಡಿರೋ ಫೋಟೋಸ್ ತಗೋಲಿ, ಇವ್ರದೇನೆ ಕೊಡ್ತೀನಿ. ಹೌದಾ ಕೊಡು ಪರವಾಗಿಲ್ಲ ಅಣ್ಣ ಇದರಲ್ಲಿ ಹಾಕಬೇಕು. ನೋಡಿ ಇಲ್ಲಿ ಒಂದು ನಿಮಿಷ ಅಪಾಲಜಿ ಲೆಟ್ರ್ ಕೊಟ್ಟಿದ್ದಾರೆ ನನಗೆ. ಏನಂತ ನೋಡು ತಗೋ. ನೋಡಿ ಮಂಗೋಲೆ ಬೇಕ್ರಿ ಅದವ್ರು ಏನೇನಂತ ಕೊಟ್ಟಿರೋದು ಡೇರ್ ಸುಗಿ ಅಂದರೆ ಇದನ್ನು ಕೊಟ್ಟಿರೋದು ಅಷ್ಟು ಗಲಾಟೆ ಮಾಡಲ್ಲ ಅಂತ. ಲೇಟ್ ಮಾಡಲ್ಲ ನಾವು ಅಂತ. ಹೌದಾ ಅದು ನಂಬರ್ ಸಮೇತ ಕೊಟ್ಟು ಇರು ನೋಡಿ ಇಲ್ಲಿ ಏನೋ ಅಪೋಲಜಿ ಲೆಟ್ರ್ ಈ ಥರ ಇನ್ನು ಮುಂದೆ ಲೇಟ್ ಮಾಡಿ ಕೊಡಲ್ಲ ಅಂತ. ಒಳಗಡೆ ಕರ್ಕೊಂಡು ಹೋದ್ರಾ? ಇಲ್ಲೇ ಇಲ್ಲೇ ಬಂದ್ರು ಅವರೇ. ಪ್ಯಾಕೆಟ್ ಇದೆ ನೋಡಿ ಕೈಯಲ್ಲಿ. ನನಗೆ ಫೋನ್ ಮಾಡಿದಾಗ ಹೇಳಿದ್ರು ನೋಡಿ ಏನೇನು ಮಾಡಿದ್ದಾರೆ ಅಂತ ಗಲಾಟೆ ಮಾಡಿ. ಎಷ್ಟು ಪ್ಯಾಕೆಟು? ನೋಡಿ ಒಬ್ಬ ಒಂದೇ ಟಿಕ್ ಮಾಡಿಕೊಂಡಿದ್ದೀನಿ ನಾನು. ನಾನು ವೀಡಿಯೋದಲ್ಲಿ ಏನದಾಗ ಎಷ್ಟೊಂದು ಇಲ್ಲಿ ತಂದುಬಿಟ್ಟು ಇಟ್ಟಿದ್ರು ಒಂದು ಸರಿ ಹೋದ ವಾರನೇ. ಇವಾಗ ನೋಡಿದ್ರೆ ಈ ಥರ ಮಾಡ್ತಾರೆ. ನಾನು ಮಾಡಿದ್ದೀನಿ ಅಷ್ಟು ಗಲಾಟೆ. ಹೇಳ್ಬೇಕಿತ್ತಲ್ಲ ನಾವು ಬರ್ತಿದ್ದ ಅಂತ ಟೈಮಲ್ಲಿ. ಯಾರು ಬರಲ್ಲ ಬಿಡುಗರು ನಾವು. ಹಾಂ ಅದು ವೀಡಿಯೋ ಈ ವಿಡಿಯೋ ಏನಾದ್ರು ಇತ್ತ ನಿಮ್ಮ ಹತ್ರ? ಯೂಟ್ಯೂಬರ್ ಅವರು ಅದೇ ಹಾಕಿದ್ದೀನಿ ಎಷ್ಟೋ ಸರಿ ಅದನ್ನು 2-3 ಸರಿ ಹಾಕಿದ್ದೀನಿ. ಇದ್ರದ್ದು ಮಂಗೋಲೆ ಬೇಕರಿದವ್ರದ್ದು ಹಾಕಿದ್ದೀನಿ ನಾನು. ವಿಡಿಯೋ ಮಾಡ್ತಾ ಇದ್ದಾರೆ ಅಷ್ಟೇ. ನಾನು ಮಾಡ್ಬಾರ್ದು. ಮಾಡಿ ಒಳ್ಳೇದಾಗ್ಲಣ್ಣ ಆಲ್ ದ ಬೆಸ್ಟ್. ನೋಡ್ರಿ ಅವರೆಲ್ಲ ಅಪೋಸಿಟ್ಸ್ ನೆಟ್ರಾದ್ರು ತೊಗೊಂಡ್ಬಿಟ್ಟು ಬಂದುಬಿಟ್ರು. ಇಲ್ಲಣ್ಣ ಹತ್ತತ್ರ 1 ಅವರ್ ವೇಟ್ ಮಾಡ್ಸೋರು ನನಗೆ ಹೋದ್ ಸರಿ. ನಾನು ಹೇಳ್ತಾ ಇದ್ದೀನಲ್ಲ, ಹಾಂ ಈ ಲೋಡಿಂಗ್ ಪಾಯಿಂಟಲ್ಲಿ ಎಷ್ಟು ಗಲಾಟೆ ಮಾಡಿದ್ದೀನಿ ಎಲ್ಲ ಸೆಕ್ಯೂರಿಟಿ ಕೇಳ್ಕೊಂಬ ಹೇಳ್ತಾರೆ. ನಮ್ಮ ಮನೆಗೆ ಮಂಗೋಲೆ ಬೇಕರವ್ರು ಹಂಗೆ ಮಾಡೋದು. ಪಾಪ ಅವರು ಅವತ್ತು ಇದನ್ನು ಮಾಡಿದ್ದಾರೆ ಪಾಪ. ಏನು ಮಾಡೋಕೆ ಯಾರು ಗಲಾಟೆ ಮಾಡ್ತಾರಲ್ಲ, ಯಾರು ನಿಯತ್ತಾಗಿ ಮಾತಾಡ್ತಾರಲ್ಲ ಅವ್ರ ಬಗ್ಗೆನೇ ಬಂದುಬಿಡುತ್ತೆ. ಹಾಂ ಯೂಟ್ಯೂಬ್ ವಿಡಿಯೋ ಮಾಡೋದಣ್ಣ? ಹಾಂ ಎಸ್ ಇದು 13 ಹಾಂ ಗೋಪುರ 13 ಅದು ಎಲ್ಲ ಸೇರಿ ಒಂದು 40 ಮೇಲೆ ಆಗುತ್ತಣ್ಣ. ಹಾಂ ಎಲ್ಲ ಫುಲ್ ಸೆಟಪ್ ಬೇರೆ ಬೇರೆ ಏನೇನು ಇರುತ್ತಲ್ಲ ಅದೆಲ್ಲ ತೊಗೋಬೇಕಾಗತ್ತೆ. ಬರೀ ಕ್ಯಾಮ್ರಾ ಮಾತ್ರ ಒಂದು 38-40 ಸಾವಿರ ಆಗುತ್ತೆ. ಸರಿ ಬರೋಣ ಬರ್ರಿ. ಇಂದ 25 ಅರ್ಧ ಗಂಟೆ 1 ಅವರ್ ಆಯ್ತು ವೇಟ್ ಮಾಡಿದ್ದೀನಿ. ತೊಗೊಂಡು ಹೋಗೋಣ. ಸರಿ ಅಣ್ಣ ಬರೋಣ. ಇವಾಗ ಟೈಮ್ ಬಂದುಬಿಟ್ಟು 2:15 ಆಗಿದೆ. ಆಲ್ಮೋಸ್ಟು ಟಾರ್ಗೆಟು 24 ಆಗಿದೆ. ಇನ್ನು ಒಂದೇ ಒಂದು ಆರ್ಡ್ರ್ ಹೊಡೆದ್ರೆ ಫಸ್ಟ್ ಟಾರ್ಗೆಟ್ ಮುಗಿದೋಯ್ತು. 25 ಅಂದರೆ ಇವತ್ತು 37 ಆರ್ಡ್ರ್ ಹೊಡಿಬೇಕಲ್ಲ. ಇವಾಗ ಯಾವುದೋ ಅದು ಮಾಲಾ ಫೆಶಿಯಿಂದ ಆರ್ಡ್ರ್ ತೊಗೊಂಬಂದಲ್ಲ, ಅದಕ್ಕೆ ವೇಟಿಂಗ್ ಚಾರ್ಜ್ ಎಲ್ಲ ಸೇರಿಬಿಟ್ಟು 69 ರೂಪಾಯಿ ಕೊಟ್ಟವನೆ. ಏನು ಮಾಡೋದು, ರೆಡಿ ಕೊಟ್ಟುಬಿಟ್ಟು 5-10 ನಿಮಿಷಲ್ಲಿ ಇದನ್ನು ಮಾಡಿಬಿಟ್ಟವ್ರೆ. ಇನ್ನು ಮುಂದೆ ಲೇಟ್ ಮಾಡಿಬಿಟ್ಟು ಇದನ್ನು ಕೊಡಲ್ಲ ಅಂತ ಏನೋ ಅವ್ರ ಹತ್ರ ಒಂದು ಲೆಟ್ರ್ ಬರೆದ್ಬಿಟ್ಟು ಕೊಟ್ಟವ್ರೆ ಅಂತ ಡೆಲಿವರಿ ಬಾಯ್ಸ್ ಹತ್ರ. ಅವ್ರ ಹೆಸರೇನು ಕೇಳಲಿಲ್ಲ, ನಾನು ಮರ್ತೋಗ್ಬಿಟ್ಟೆ. ಪರವಾಗಿಲ್ಲ, ಈ ಥರ ಮಾಡಬೇಕು. ಆವಾಗ ಈ ಥರ ಲೇಟ್ ಮಾಡಿ ಆಲ್ಮೋಸ್ಟ್ ತುಂಬ ಸರಿ ಈ ಥರ ಆರ್ಡ್ರ್ಗಳು ತೊಗೊಂಬರ್ತಾರೆ. ರೆಡಿ ಇಟ್ಟು ರೆಡಿ ಆಗಿದ್ದ ತಕ್ಷಣ ತಂದುಬಿಟ್ಟು ಕೊಡೋದು ಬಿಡಲ್ಲ ಅವರು. ಬೇಗ ತಂದು ಕೊಟ್ಟರೆ ನಮಗೂ ಈಜಿ ಆಗುತ್ತೆ. ನೋಡೋಣ ಇವಾಗ ಮತ್ತೆ ನಿಮಗೆ ಸಿಗ್ತೀನಿ. ಇವಾಗ ಸ್ನೇಹಿತರೆ ಸಂಜೆ ಟೈಮಿಂಗ್ಸು 6:50 ಗಂಟೆ ಆಗಿದೆ. ಸಂಜಯ್ ನಗರ ಹತ್ರ ಬಂದಿದ್ದೀನಿ. ಪೆಟ್ರೋಲ್ ಅಂತ ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡಿದ್ದೀನಿ. ನೋಡಿರಿ ಅಮ್ಮ ಹೆಂಗೆ ಅಡ್ಡ ಹಾಕ್ಬಿಟ್ಟವಳಂದರೆ ಆ ಕಡೆನೂ ಹೋಗಲ್ಲ ಈ ಕಡೆನೂ ಹೋಗಬಾರ್ದು ಗಾಡಿಗಳು. ಎಂಥ ಜನ ಅಪ್ಪ. ಅರ್ನಿಂಗ್ಸ್ ಮಾತ್ರ ಎಷ್ಟಪ್ಪ ಆಗಿದೆ ಅಂದರೆ 1300 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 10 ಅವರ್ 12 ನಿಮಿಷ ಆಯಿತು. ಇನ್ನು ಫಸ್ಟ್ ಟಾರ್ಗೆಟ್ಗೆ 10 ಆರ್ಡ್ರ್ ಬೇಕು. ನೋಡೋಣ. ನೋಡಿರಿ ಯಾವ ಕಡೆ ಹೋಗ್ತಾವ್ರೆ. ಏನು ಮೇಡಮ್ ಈ ಥರ ಗಾಡಿ ಓಡಿಸಿದ್ರೆ ನಾವು ಹೆಂಗೆ ಹೋಗೋದು? ಏನು ಮಾಡೋಕ್ಕಾಗಲ್ಲ. ಇವಾಗ ಈ ಟ್ರಾಫಿಕಲ್ಲಿ ನಿಂತ್ಕೊಂಡು ಸಿಗ್ತೀನಿ ಮತ್ತೆ ನಿಮ್ಗೆ ಆಮೇಲೆ. ಯಾರು? ಓ ಹೌದಾ? ಇಲ್ಲ ಪ್ರಮೋಷನ್ ಕೊಡಿ. ನಮ್ಮ ಇಲ್ಲ ಚಿಕ್ಕ ಯೂಟ್ಯೂಬರ್ಗೆ 15 ಪಬ್ದವ್ರು ಪ್ರಮೋಷನ್ ಮಾಡಿದ್ರೆ ಮುಗಿದೋಯ್ತು. ಆನ್ ಆಗಿದೆ. ಏನು ಹೇಳಿ? ಅದ್ರ ತುಂಬ ದೂರ ಕೂತ್ಕೊಂಡ್ರೆ ಕಾಣಲ್ಲ. ಅದರಲ್ಲಿ ಬರೀ ಬ್ಲ್ಯಾಕು ನೈಟ್ ಹೊತ್ತು. ಸರಿ ನಮಸ್ಕಾರ ಅಣ್ಣ. ಸರಿ ಬರ್ತೀವಿ. ಪರವಾಗಿಲ್ಲ ಚೆನ್ನಾಗಿ ಮಾತಾಡ್ಸಿದ್ರು ಈ ಪಬ್ಬಲ್ಲಿ 1522 ಪಬ್ಬಲ್ಲಿ. ಹೋಗೋಣ ಇವಾಗ. ಎಲ್ಲಿ ಮಲ್ಲೇಶ್ವರಂ 1522 ಇಂದ ಇದಕ್ಕೆ ಬಿದ್ದಿರೋದು ಆರ್ಡ್ರು. ಬರೀ 40 ಮೇಲೆ ಸಿಗ್ತೀನಿ ಸ್ನೇಹಿತರೆ. ಇವಾಗ ಜಸ್ಟ್ ಮನೆಗೆ ಬಂದೆ. ಇಲ್ಲೇ ಮನೆ ಹತ್ರನೇ ಆರ್ಡ್ರ್ ಬಿದ್ದಿತ್ತು. ಆಲ್ಮೋಸ್ಟು 10:45 ಆಗಿದೆ. ಬರ್ಬೇಕಾದ್ರೆ ಊಟನ ತೊಗೊಂಬಿಟ್ಟು ಬಂದಿದ್ದೀನಿ. ಹಾಗೆ ಟಾನ್ ಇರಿ ಇನ್ನೊಂದು ನಿಮಿಷ ಆಗಲಿ, ಅವಾಗ ಡ್ಯೂಟಿ ಆಫ್ ಮಾಡಿಬಿಡೋಣ. ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನೇನಾಗುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಕರೆಕ್ಟಾಗಿ 7 ಗಂಟೆ ಲಾಗಿನ್ ಆಗಿದ್ದನಲ್ಲ, ಆ ಕಾರಣಕ್ಕಾಗಿ. ಆಗೋ ದೇವ್ರೆ, ಇನ್ನೂ ಎಷ್ಟೊತ್ತು ಬೇಕು ಇದಕ್ಕೆ? 1 ನಿಮಿಷ ಆಗೋಕ್ಕೆ ಬಡ್ಡಿ ಮುಂದೋದು. ಬೇಗ. ಹಾಂ ಆಯಿತು, ಡೆಲಿವರಿ ಕಂಪ್ಲೀಟು. ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಯಿತು ನೋಡೋಣ ರೀ. ಇನ್ನು ಸಾಯಂಕಾಲ ಒಂದು ಕೆಫೆ ಪರಿಸ್ಥಿತಿ ಆರ್ಡ್ರ್ ಕೊಡಿ. ಅಪ್ಪ ಆರ್ಡ್ರ್ ಬಿದ್ದರೆ ಮತ್ತೆ ತಲೆನೋಗ್ಬಿಡುತ್ತೆ. ಆಫ್ ಗೋ ಆಫ್ಲೈನ್ ಆಯಿತು.
ಇವಾಗ ಅರ್ನಿಂಗ್ಸ್ 37 ಆರ್ಡ್ರ್ ಹೊಡೆದಿದ್ದೀನಿ ಸ್ನೇಹಿತರೆ. ಇರಿ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತೀನಿ ಅರ್ನಿಂಗ್ಸ್ ಇವತ್ತು ಎಷ್ಟು ಆಯ್ತು ಅಂತ. 1716 ಪ್ಲಸ್ಸು ಮ್ಯಾಕ್ಸ್ ಬೋನಸ್ಸು 162 ಪ್ಲಸ್ ಇನ್ಸೆಂಟಿವ್ 525 ಇವತ್ತು. ಟೋಟಲ್ ಇವತ್ತಿಂದ ಅರ್ನಿಂಗ್ಸ್ ಬಂದುಬಿಟ್ಟು 2403. ಎಷ್ಟು 2403 13 ಅವರ್ 14 ಅವರ್ ಡ್ಯೂಟಿ ಮಾಡಿದ್ದೀನಿ ಇವತ್ತು. ಪರವಾಗಿಲ್ಲ ಸುಭಾಷ, ಹಿಂಗೆ ಕಂಟಿನ್ಯೂ ಮಾಡು. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.